ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ರಾಹು ಗ್ರಹ. ನೋಡಿ, ನಿಮ್ಮ ಜಾತಕದಲ್ಲಿ ರಾಹು ಗ್ರಹ ಏನಾದರೂ ಲಗ್ನದಿಂದ 6ನೇ ಮನೆ, 8ನೇ ಮನೆ, 12ನೇ ಮನೆ, 4ನೇ ಮನೆ ಮತ್ತು 10ನೇ ಮನೆಯಲ್ಲಿದ್ದಾಗ ಅದರ ದಶಾಭುಕ್ತಿ ಕಾಲದಲ್ಲಿ ಯಾವ ಕಾಯಿಲೆಗಳನ್ನು ತಂದುಕೊಡುತ್ತೆ ಅಂತ ಈ ದಿನ ನಾವು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ನಂಬರ್ 1, ಗುಣಪಡಿಸಲಾಗದ ಕಾಯಿಲೆಗಳಾದ ಕ್ಯಾನ್ಸರು, ಏಡ್ಸು, HIV ಪಾಸಿಟಿವ್. ಇದಕ್ಕೆ ಔಷಧಿನೇ ಕಂಡುಹಿಡಿದಿಲ್ಲ. ಕ್ಯಾನ್ಸರ್ಗೆ ಔಷಧಿ ಇಲ್ಲ, ಏಡ್ಸ್ಗೂ ಔಷಧಿ ಇಲ್ಲ. ಅದರಿಂದ ಇಂಥ ಕಾಯಿಲೆಗಳನ್ನು ತಂದುಕೊಡೋದು ರಾಹು ಗ್ರಹ. ಎರಡನೆಯದಾಗಿ, ರೋಗ ನಿರ್ಣಯ ಮಾಡಲು ಕಷ್ಟಕರವಾದ ರೋಗ. ಅದು ಡಾಕ್ಟ್ರಿಗೆ ಗೊತ್ತಾಗಲ್ಲ, ಯಾವ ರೋಗ ಏನಾಗಿದೆ ಅಂತಲೇ ಗೊತ್ತಾಗಲ್ಲ, ತುಂಬ ಕಾಂಪ್ಲಿಕೇಟ್ ಆಗಿಬಿಡುತ್ತೆ. ಅಂಥ ರೋಗಗಳನ್ನು ತಂದುಕೊಡೋದು ರಾಹು ಗ್ರಹ. ಮೂರನೆಯದಾಗಿ, ವಿಷಕಾರಿ ಕೀಟಗಳ ಕಡಿತದಿಂದ ಸಾವು. ನೋಡಿ, ಒಬ್ಬ ವ್ಯಕ್ತಿ ಒಂದಲ್ಲ ಒಂದಿನ, ಈಗ ನಾನು ಸಾಯ್ತೀನಿ, ಒಂದಿನ ನೀವು ಸಾಯ್ತೀರ. ಆದರೆ ಯಾವ ಥರ ಸಾಯ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಹಾರ್ಟ್ ಅಟ್ಯಾಕಿಂದ ಸಾಯ್ಬೋದು, ಹಾವು ಕಚ್ಚಿ ಸಾಯ್ಬೋದು, ಕರೆಂಟ್ ಹೊಡೆದು ಸಾಯ್ಬೋದು, ಸಾವಿರಾರು ಕಾರಣಗಳಿದೆ. ಆದರೆ ರಾಹು 12ನೇ ಮನೆಯಲ್ಲಿ ಇದ್ದವರಿಗೆ ಅವರು ಬಂದು ವಿಷಕಾರಿ ಕೀಟಗಳಿಂದ ಅವರು ಸಾವನ್ನು ಹೊಂದುತ್ತಾರೆ ವೀಕ್ಷಕರೇ. ಮತ್ತು 4ನೇಯದಾಗಿ, ದುಬಾರಿ ವೆಚ್ಚದ ಶಸ್ತ್ರಚಿಕಿತ್ಸೆಗಳು. ಹಂಗಂದರೆ ಇವ್ರಿಗೆ ಸಣ್ಣ ಪುಟ್ಟ 1 ಲಕ್ಷ 2 ಲಕ್ಷ ಇಷ್ಟರಲ್ಲಿ ಮುಗಿಯಲ್ಲ ಟ್ರೀಟ್ಮೆಂಟು. 20 ಲಕ್ಷ 30 ಲಕ್ಷ ಈ ಥರ ದೊಡ್ಡ ಅಮೌಂಟ್ ಆಗುತ್ತೆ ಇವರ ಶಸ್ತ್ರಚಿಕಿತ್ಸೆಯನ್ನು ಮಾಡೋದಕ್ಕೆ. ಅಂಥ ಒಂದು ಸಮಸ್ಯೆಯನ್ನು ಕೊಟ್ಬಿಡ್ತಾನೆ ರಾಹು. 5ನೇಯದಾಗಿ, ಆಸ್ಪತ್ರೆಗೆ ಪದೇ ಪದೇ ದಾಖಲಾಗುವುದು. ರೀಸನ್ನೇ ಇರಲ್ಲ, 3 ದಿನಕ್ಕೂ ಹುಷಾರು ತಪ್ತಾನೆ ಇರ್ತಾರೆ, ಆಸ್ಪತ್ರೆಗೆ ಹೋಗ್ತಾನೆ ಇರ್ತಾರೆ. ಆ ಡಾಕ್ಟ್ರಿಗೂ ಏನು ಅಂತ ಗೊತ್ತಾಗಲ್ಲ, ಬಟ್ ಆದರೂ ಆಸ್ಪತ್ರೆಗೆ ಹೋಗ್ತಾನೆ ಇರ್ತಾರೆ. ಇದನ್ನು ಕೊಡೋದು ರಾಹು ಗ್ರಹ. ಪದೇ ಪದೇ ವಾಂತಿ, ಏನು ತಿಂದರೂ ವಾಂತಿ ಆಗುತ್ತೆ, ಯಾಕೆ ವಾಂತಿ ಆಗ್ತದೆ ಅಂತ ಕಾರಣನೇ ಗೊತ್ತಾಗಲ್ಲ. ಇದನ್ನು ಕೊಡೋದು ರಾಹು ಗ್ರಹ. ಮತ್ತು ಕ್ಯಾನ್ಸರ್ ಗೆಡ್ಡೆಗಳು, ಇದನ್ನು ನಿರ್ಮಾಣ ಮಾಡುತ್ತೆ ನಮ್ಮ ದೇಹದಲ್ಲಿ. ನಮಗೇ ಗೊತ್ತಿಲ್ಲದೇನೆ ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ ಸರಿ ಇದ್ದರೂ ಸುತ ಕ್ಯಾನ್ಸರ್ ಗೆಡ್ಡೆಗಳು ಬೆಳೀತಾ ಇರುತ್ತೆ. ಇದಕ್ಕೆ ಕಾರಣ ರಾಹು ಗ್ರಹ. ಮತ್ತು ಬಾಯಿಯಲ್ಲಿ ಹುಣ್ಣುಗಳು, ಇದಕ್ಕೆ ರಾಹು ಗ್ರಹ ಕಾರಣವಾಗುತ್ತೆ ವೀಕ್ಷಕರೇ. ತೊದಲುವಿಕೆಯ ಸಮಸ್ಯೆ. ನೋಡಿ, ಬಿಕ್ಲಿಸೋದು, ಕೆಲವು ಜನ ಬಿಕ್ಲ ಅಂತ ಹೇಳ್ತಾ ಇರ್ತಾರೆ. ಆ ಒಂದು ತೊದಲುವಿಕೆ ಸಮಸ್ಯೆಗೆ ಕಾರಣ ಆಗಿರೋದು ರಾಹು ಗ್ರಹ. ಮಾಂಸ ಕೊಳೆಯುವುದು. ಈ ಕಾಯಿಲೆ ಯಾರಿಗಿತ್ತು ಅಂತಂದರೆ, ಟೈಗರ್ ಪ್ರಭಾಕರ್ ಅವರಿಗೆ ಈ ಮಾಂಸ ಕೊಳೆಯುವ ಒಂದು ಕಾಯಿಲೆ ಇತ್ತಂತೆ. ನಾನು ಒಂದು ವಿಡಿಯೋಸಲ್ಲೆಲ್ಲ ನೋಡಿದ್ದೀನಿ. ಅವ್ರಿಗೆ ಇದು ಮಾಂಸ, ಒಂದು ದನಿನ ಮಾಂಸ ಅಥವಾ ಹಸುವಿನ ಮಾಂಸವನ್ನು ಕಟ್ಟುತ್ತಾ ಇದ್ರಂತೆ ಕಾಲಿಗೆ. ಓಕೆನಾ, ಆ ದೇಹದಲ್ಲಿರೋ ಮಾಂಸ ಕೊಳಿತಾ ಇತ್ತಂತೆ, ಅವ್ರಿಗೆ ಬೇರೆ ಮಾಂಸವನ್ನು ಕಟ್ಟುತ್ತಾ ಇದ್ರಂತೆ. ಅಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಡೋದು ರಾಹು ಗ್ರಹ. 11ನೇಯದಾಗಿ, ಕಣ್ಣಿನ ಪೊರೆಗಳು. ನೋಡಿ ವೀಕ್ಷಕರೇ, ಕಣ್ಣುಗಳು ಅಂತ ಬಂದಾಗ ಅಲ್ಲಿ ಸೂರ್ಯ ಕಾರಕತ್ವವನ್ನು ವಹಿಸ್ತಾನೆ. ಕಣ್ಣು ಕಾಣಿಸ್ತಾ ಇಲ್ಲ, ಅವರಿಗೆ ದೂರದೃಷ್ಟಿ ದೋಷ ಇದೆ, ಸಮೀಪ ದೃಷ್ಟಿ ದೋಷ ಇದೆ, ಅಥವಾ ಕಣ್ಣು ಹುಟ್ಟುತ್ತಾನೆ ಅವರು ಕುರುಡರು, ಅಥವಾ ಯಾವುದೋ ಅಪಘಾತದಲ್ಲಿ ಒಂದು ಕಣ್ಣು ಹೋಗ್ಬಿಡ್ತು. ಇದಕ್ಕೆಲ್ಲ ಸೂರ್ಯ ಕಾರಣ. ಆದರೆ ಕಣ್ಣಿನಲ್ಲಿ ಪೊರೆ ಬರ್ತಾ ಇರುತ್ತೆ, ಇದಕ್ಕೆ ಮಾತ್ರ ರಾಹು ಕಾರಣ ಆಗ್ತಾನೆ ವೀಕ್ಷಕರೇ. ಇದಿಷ್ಟು ರಾಹು ಗ್ರಹ ಕೊಡುವಂಥ ಕಾಯಿಲೆಗಳಾಗಿತ್ತು ವೀಕ್ಷಕರೇ. ಆದರೆ ಇದರಲ್ಲಿ ದಶಾಭುಕ್ತಿ ಪಾತ್ರ ಏನು ನೋಡಿ. ದಶಾಭುಕ್ತಿ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಕಾಯಿಲೆಗಳು ತಟಸ್ಥವಾಗಿರುತ್ತವೆ. ಯಾವುದೋ ಒಂದು ದಶ ಸ್ಟಾರ್ಟ್ ಆಯಿತು, ಅದೇ ದಶದಲ್ಲಿ ಅದೇ ಭುಕ್ತಿನೂ ಸ್ಟಾರ್ಟ್ ಆಗುತ್ತೆ. ಒಂದು ತಿಂಗಳು ಅಥವಾ 2 ತಿಂಗಳು ಕಾಯಿಲೆ ಆ ಕಾಂಬಿನೇಷನ್ ಇದ್ರೂ ಕಾಯಿಲೆನ ಕೊಡಲ್ಲ, ತಟಸ್ಥವಾಗಿರುತ್ತೆ. ಅದಾದಮೇಲೆ ಒಂದು 2-3 ತಿಂಗಳು ಆದಮೇಲೆ ಕಾಯಿಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಮಧ್ಯಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಲ್ಬಣವಾಗುತ್ತದೆ.
ಆ ಒಂದು ದಶ ಮುಗಿಯಕ್ಕೆ ಇನ್ನೊಂದು 2-3 ತಿಂಗಳೈತೆ, ಆ ಒಂದು ಸೆಂಟ್ರು ಜಾಗದಲ್ಲಿ ತುಂಬ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ವೀಕ್ಷಕರೇ. ಅದರಿಂದ ನಿಮ್ಮ ಜಾತಕದಲ್ಲಿ ರಾಹು ಡಿಗ್ರಿ ವೈಸ್ ಎಷ್ಟನೇ ಮನೇಲಿದ್ದಾನೆ, ಯಾವ ದಶೆ ನಡೀತಾ ಇದೆ, ಆ ರಾಹು ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ನೋಡ್ಕೊಬೇಕಾಗುತ್ತೆ ವೀಕ್ಷಕರೇ. ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನೋ ಆಸಕ್ತಿ ಇರುವ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ತೆ ವೀಕ್ಷಕರೇ. ಓಂ ನಮಃ ಶಿವಾಯ.